ಕೊರೋನಾ ಹಿಡಿತಾ ಇದೆ, ಹಬ್ಬ ಕೂಡ ಜೋರಾಗಿ ನಡೀತಾ ಇದೆ. ಸೊ ಮಂಗಳವಾರದಿಂದ 17ನೇ ತಾರೀಕಿಂದ ಡಿಗ್ರಿ ಕಾಲೇಜ್ಗಳು ಕೂಡ ಓಪನ್ ಆಗ್ತಾ ಇದೆ ಎಲ್ರಿಗೂ ಗೊತ್ತಿರುವಂತೆ. ಸೊ ಕಾಲೇಜ್ಗೆ ಓಪನ್ ಆಗೋದಕ್ಕೆ ಸಿದ್ಧತೆಗಳು ಹೇಗೆ ನಡೀತಾ ಇದೆ, ಹಾಗಿದ್ರೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ, ನಾಳೆ ಒಂದೇ ದಿನ ಸಮಯ ಇರೋದ್ರಿಂದ ಯಾವ ರೀತಿ ಸಿದ್ಧತೆಗಳಾಗಿದೆ, ಕಾಲೇಜಿಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ಏನ್ ಮಾಡಬೇಕು, ಮತ್ತೊಂದು ಕಡೆ ಈ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಕೊಡ್ತೀವಿ. ಒಂದ್ ಕಡೆ ಕಾಲೇಜ್ಗಳು ಹೇಗೆ ಸಿದ್ಧತೆ ಮಾಡ್ಕೊಳ್ತಾ ಇದೆ, ಮತ್ತೊಂದ್ ಕಡೆ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಕಾಲೇಜ್ಗೆ ಹೋಗೋದಕ್ಕೆ ಅಂತ. ಕಾಲೇಜ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಕೋವಿಡ್ ರಿಪೋರ್ಟ್ ಕಡ್ಡಾಯ. ಕಾಲೇಜ್ಗಳೇನೋ ಮಂಗಳವಾರದಿಂದ ಓಪನ್ ಆಗ್ತಾ ಇದೆ, ಆದ್ರೆ ಕಾಲೇಜಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಕೋವಿಡ್ ರಿಪೋರ್ಟ್ ಕಡ್ಡಾಯ ಆಗಿರುತ್ತೆ. ಸೊ ಹೀಗಾಗಿ ಕೋವಿಡ್ ಟೆಸ್ಟ್ ಸೆಂಟರ್ಗಳಾಗ್ಬಿಟ್ಟಿವೆ ಈಗ ಕಾಲೇಜ್ಗಳು, ಯಾಕಂದ್ರೆ ಅಲ್ಲೇ ಟೆಸ್ಟಿಂಗ್ ನಡೀತಾ ಇದೆ. ಪ್ರಾಧ್ಯಾಪಕರು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಎಲ್ರಿಗೂ ಕೂಡ ಕೊರೋನಾ ಟೆಸ್ಟ್ ಅನ್ನ ಮಾಡಿಸಲಾಗ್ತಾ ಇದೆ. ಸರತಿ ಸಾಲಲ್ಲಿ ನಿಂತು ಉಪನ್ಯಾಸಕರಿಂದ ಕೋವಿಡ್ ಟೆಸ್ಟ್ ನಡೀತಾ ಇದೆ. ಸೊ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಇದರ ಎಕ್ಸ್ಕ್ಲೂಸಿವ್ ದೃಶ್ಯ ಸಾಕ್ಷ್ಯ ಸಿಕ್ಕಿದೆ. ಏನಪ್ಪಾ ಅಂತ ಹೇಳಿದ್ರೆ, ಮಂಗಳವಾರದಿಂದ ಕಾಲೇಜ್ ಓಪನ್ ಆಗ್ತಾ ಇರೋದ್ರಿಂದ ಕಾಲೇಜಿಗೆ ಹೋಗ್ಬೇಕು ಅಂದ್ರೆ ಕೋವಿಡ್ ರಿಪೋರ್ಟ್ ಅನ್ನು ಕಂಪಲ್ಸರಿಯಾಗಿ ತಗೊಂಡು ಹೋಗ್ಬೇಕು. ಸೊ ಟೆಸ್ಟ್ ಮಾಡಿಸೋ ನಿಟ್ಟಿನಲ್ಲಿ ಈಗ ಕೋವಿಡ್ ಸೆಂಟರ್ಗಳಾಗ್ಬಿಟ್ಟಿದೆ ಕಾಲೇಜ್ಗಳು. ಪ್ರಾಧ್ಯಾಪಕರು, ಉಪನ್ಯಾಸಕರು, ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸು ಮತ್ತೆ ಲೆಕ್ಚರರ್ಸ್, ಪ್ರೊಫೆಸರ್ ಎಲ್ಲರೂ ಕೂಡ ಕ್ಯೂನಲ್ಲಿ ನಿಂತು ಕೋವಿಡ್ ಟೆಸ್ಟ್ ಅನ್ನ ಮಾಡಿಸ್ಕೊಳ್ತಾ ಇರುವಂತಹ ದೃಶ್ಯ ಪಬ್ಲಿಕ್ ಟಿವಿಯ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಈ ದೃಶ್ಯ ಸಾಕ್ಷ್ಯ ಹೇಳ್ತಾ ಇದೆ ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನ. ಇನ್ನು ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲೂ ಕೂಡ ಕೊರೋನಾ ಟೆಸ್ಟ್ ನಡೀತಾ ಇದೆ. ಪ್ರಾಧ್ಯಾಪಕರು, ಉಪನ್ಯಾಸಕರು, ಬೋಧಕೇತರ ಸಿಬ್ಬಂದಿಗೆ ಕೊರೋನಾ ಟೆಸ್ಟ್ ನಡೀತಾ ಇದೆ. ಸೊ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಏನಿದೆ ಅಲ್ಲೂ ಕೂಡ ಕೊರೋನಾ ಟೆಸ್ಟ್ ನಡೆಸಲಾಗ್ತಾ ಇದೆ. ಅಲ್ಲಿನ ಪ್ರಾಂಶುಪಾಲರು, ಬೋಧಕ ಮತ್ತೆ ಬೋಧಕೇತರ ಸಿಬ್ಬಂದಿ ಎಲ್ಲರೂ ಕೂಡ ಕೊರೋನಾ ಟೆಸ್ಟ್ಗೆ ಒಳಪಡ್ತಾ ಇದ್ದಾರೆ. ನ್ಯಾಷನಲ್ ಕಾಲೇಜ್ನ ಒಟ್ಟು 186 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗ್ತಾ ಇದೆ. ಈಗ ನೀವು ನೋಡ್ತಾ ಇರೋದು ಬಸವನಗುಡಿಯ ನ್ಯಾಷನಲ್ ಕಾಲೇಜಿನ ದೃಶ್ಯಗಳು. ಇಲ್ಲಿ ಪ್ರಿನ್ಸಿಪಾಲ್ರಿಂದ ಹಿಡಿದು ಬೋಧಕ ಸಿಬ್ಬಂದಿ, ಬೋಧಕೇತರ ಸಿಬ್ಬಂದಿವರೆಗೂ ಒಟ್ಟು 186 ಮಂದಿ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸ್ಕೊಂಡಿದ್ದಾರೆ. ಕಾಲೇಜ್ ಆರಂಭಕ್ಕೆ ಮುನ್ನ ನಡೆಸಲಾದಂತಹ ಕೋವಿಡ್ ಟೆಸ್ಟ್ ನಲ್ಲಿ ಎಲ್ರಿಗೂ ಕೂಡ ನೆಗೆಟಿವ್ ಬಂದಿದೆ. ಇನ್ನು ವಿದ್ಯಾರ್ಥಿಗಳು ವಾಸ್ತವ್ಯ ಇರುವಂತಹ ಪ್ರದೇಶಗಳ ಕೋವಿಡ್ ಟೆಸ್ಟಿಂಗ್ ಕೇಂದ್ರದಲ್ಲಿ ಟೆಸ್ಟ್ ಮಾಡಿಸಿಕೊಂಡು ರಿಪೋರ್ಟ್ ಅನ್ನು ತರಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಎಲ್ಲಿರ್ತಾರೆ ಆ ಭಾಗದಲ್ಲಿ ಅಫ್ಕೋರ್ಸ್ ಟೆಸ್ಟಿಂಗ್ ಸೆಂಟರ್ಸ್ ಇರುತ್ತೆ, ಅಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ರಿಪೋರ್ಟ್ ತನ್ನಿ ಅಂತ ಹೇಳಿ. ಉಪನ್ಯಾಸಕರು, ಬೋಧಕೇತರ ವೃಂದ ಟೆಸ್ಟ್ ನಲ್ಲಿ ವ್ಯತ್ಯಾಸ ಬಂದ್ರೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಒಬ್ಬರಿಗೆ ಪಾಸಿಟಿವ್ ಬಂದ್ರು ಆ ಕಾಲೇಜ್ ಆರಂಭ ತಡ ಆಗೋ ಸಾಧ್ಯತೆ ಇರುತ್ತೆ. ಒಬ್ಬ ಸಿಬ್ಬಂದಿಗೆ ಪಾಸಿಟಿವ್ ಬಂದ್ರು ಕೂಡ ಕಾಲೇಜ್ ಆರಂಭ ಆಗೋದು ವಿಳಂಬ ಆಗಬಹುದು. ಸೊ ಸದ್ಯ ಕಾಲೇಜ್ ಓಪನ್ಗೂ ಮುನ್ನ ಟೀಚರ್ಸ್, ಸ್ಟೂಡೆಂಟ್ಸ್ ನ ಕೋವಿಡ್ ಟೆಸ್ಟ್ ಹೇಗಿದೆ ಅಂತ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಬಸವನಗುಡಿಯ ನ್ಯಾಷನಲ್ ಕಾಲೇಜ್ನಲ್ಲಿ ಹೇಗೆ ಟೆಸ್ಟ್ಗಳಾಗಿದೆ ಅನ್ನೋ ದೃಶ್ಯ. ಕಾಲೇಜ್ನಲ್ಲಿ ಕೋವಿಡ್ ಟೆಸ್ಟ್ ಹೇಗೆ ನಡೀತಾ ಇದೆ ಅನ್ನೋದನ್ನ ನೋಡಿದ್ವಿ. ಮತ್ತೊಂದು ಕಡೆ ಸಿದ್ಧತೆ ಹೇಗಾಗ್ತಾ ಇದೆ ಅನ್ನೋದನ್ನ ನೋಡೋಣ. ಕಾಲೇಜ್ಗಳಲ್ಲಿ ಕೋವಿಡ್ ಟೆಸ್ಟ್ ನಡೆಯೋದನ್ನ ಈಗಷ್ಟೇ ನಿಮ್ಮ ಮುಂದಿಟ್ಟಿದ್ವಿ ದೃಶ್ಯ ಸಮೇತ. ಇನ್ನು ಕಾಲೇಜ್ಗಳಲ್ಲಿ ಯಾವೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ, ಹಾಗಿದ್ರೆ ಮಂಗಳವಾರದಿಂದ ಓಪನ್ ಆಗ್ತಾ ಇರೋದ್ರಿಂದ ಸಾಮಾಜಿಕ ಅಂತರ ಪಾಲನೆಗೆ ಕಾಲೇಜ್ಗಳು ಏನ್ ಮಾಡ್ತಾ ಇದೆ, ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತಾರೆ ನೋಡ್ಬೇಕು. ಕೋವಿಡ್ ರಿಪೋರ್ಟ್ ಅನ್ನ ತಂದ್ರೆ ಚೆಕ್ ಮಾಡೋದಕ್ಕೆ ಏನ್ ವ್ಯವಸ್ಥೆ ಇದೆ, ರಿಪೋರ್ಟ್ ಅನ್ನು ತನ್ನಿ ಅಂತ ಹೇಳಿದ್ದಾರೆ. ರಿಪೋರ್ಟ್ ಗಳನ್ನ ತಂದ್ರೆ ಯಾವ ರೀತಿ ಅದನ್ನ ಚೆಕ್ ಮಾಡ್ತಾರೆ, ಜೊತೆಗೆ ಕೊರೋನಾ ತಡೆಗೆ ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನ ಈಗ ಕಾಲೇಜಿನಲ್ಲಿ ತಗೊಂಡಿದ್ದಾರೆ. ಯಾಕಂದ್ರೆ ವಿದ್ಯಾರ್ಥಿಗಳು ಬರಬೇಕು ಅಂದ್ರೆ ಪೋಷಕರಿಗೂ ಆತಂಕ ಇರುತ್ತೆ, ವಿದ್ಯಾರ್ಥಿಗಳಿಗೂ ಆತಂಕ ಇರುತ್ತೆ. ಸೊ ಸಾಕಷ್ಟು ಮುನ್ನೆಚ್ಚರಿಕೆಯನ್ನ ಕಾಲೇಜಿನಲ್ಲಿ ವಹಿಸಬೇಕಾಗುತ್ತೆ. ಈ ಎಲ್ಲ ನಿಟ್ಟಿನಲ್ಲಿ ಯಾವ ರೀತಿ ಸಿದ್ಧತೆಗಳಾಗಿದೆ ಅನ್ನೋದನ್ನ ಗಮನಿಸೋಣ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ. ಸೊ 9 ತಿಂಗಳ ಬಳಿಕ ಈಗ ಕಾಲೇಜ್ನ ಬಾಗಿಲು ಓಪನ್ ಆಗ್ತಾ ಇರೋದ್ರಿಂದ ಅದು ಈ ಕೊರೋನಾ ಅಂತ ಪರಿಸ್ಥಿತಿಯ ನಡುವೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗಿ ಬಂದಿದೆ ಕಾಲೇಜಿನ ಆಡಳಿತ ಮಂಡಳಿಗಳು ಕೂಡ. ಆ ನಿಟ್ಟಿನಲ್ಲಿ ಯಾವೆಲ್ಲ ರೀತಿ ಸಿದ್ಧತೆಗಳಾಗ್ತಾ ಇದೆ, ನಾಳೆ ಒಂದೇ ದಿನ ಬಾಕಿ ಇರೋದು, ನಾಳಿದ್ದಿನಿಂದ ಕಾಲೇಜ್ಗಳು ಆರಂಭ ಆಗಬೇಕಾಗಿದೆ. ಒಂದ್ ಕಡೆ ನೋಡಿದ್ರೆ ಈಗಾಗಲೇ ಗಮನಿಸಿದ್ರಿ ಯಾವ ರೀತಿ ಉಪನ್ಯಾಸಕರು, ಬೋಧಕರು, ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳೆಲ್ಲ ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ನ್ಯಾಷನಲ್ ಕಾಲೇಜ್ನಲ್ಲಿ ಸಕಲ ಸಿದ್ಧತೆ ಹೇಗಾಗ್ತಾ ಇದೆ ಅಂತ. ನವೆಂಬರ್ 17ರಿಂದ ಡಿಗ್ರಿ ಕಾಲೇಜು ಓಪನ್ ಆಗ್ತಾ ಇರೋದ್ರಿಂದ ನಾಳೆ ಒಂದೇ ದಿನ ಬಾಕಿ, ನಾಳಿದ್ದು ಕಾಲೇಜ್ ಓಪನ್ ಆಗ್ತಾ ಇದೆ ಆದೇಶದ ಪ್ರಕಾರವಾಗಿ. ಸೊ ಎಲ್ಲ ಸಿದ್ಧತೆಗಳಾಗಬೇಕು. ಕಾಲೇಜ್ನ ಆಡಳಿತ ಮಂಡಳಿಗಳಿಂದ ಈಗ ಪೂರ್ವ ಸಿದ್ಧತೆಗಳು ಕೂಡ ನಡೀತಾ ಹೋಗ್ತಾ ಇದೆ. ಕಾಲೇಜಿನ ಆಡಳಿತ ಮಂಡಳಿಗಳು ಸಾಕಷ್ಟು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದಾವೆ. ಯಾಕಂತ ಹೇಳಿದ್ರೆ 9 ತಿಂಗಳ ಬಳಿಕ ಮತ್ತೆ ಕಾಲೇಜಿನ ಬಾಗಿಲು ತೆರೀತಾ ಇರೋದ್ರಿಂದ ಸಹಜವಾಗಿ ರೂಲ್ಸ್ಗಳು ಏನಿದೆ ಅದಕ್ಕೆ ಅನುಗುಣವಾಗಿ ಕಾಲೇಜ್ಗಳಲ್ಲಿ ಪ್ರಿಪರೇಷನ್ ನಡೀತಾ ಇದೆ.
ಕಾಲೇಜ್ಗಳನ್ನ ತೆರಿಬಹುದು ಅಂತ ಏನು ಹೇಳಿದ್ದಾರೆ, ಜೊತೆಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಇದರಂತೆ ನಡ್ಕೊಂಡು ಹೋಗಬೇಕು, ಇಷ್ಟೆಲ್ಲ ಮುನ್ನೆಚ್ಚರಿಕೆ ಇರಬೇಕು ಅನ್ನುವಂಥ ನಿರ್ದೇಶನಗಳು. ಅದಕ್ಕೆ ತಕ್ಕಂತೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಈಗ ರೆಡಿ ಆಗ್ತಾ ಇದೆ. ಗಮನಿಸ್ತಾ ಇದ್ರಿ, ಒಂದ್ ಕಡೆ ಎಲ್ಲ ಸಿಬ್ಬಂದಿ ಟೆಸ್ಟ್ಗೆ ಒಳಪಡ್ತಾ ಇದ್ದಾರೆ, ಮತ್ತೊಂದು ಕಡೆ ಆಡಳಿತ ಮಂಡಳಿ ಈ ರೂಲ್ಸ್ಗಳ ಅನ್ವಯ ಯಾವ ರೀತಿಯ ಪ್ರಿಪರೇಷನ್ಸ್ ಬೇಕು ಎಲ್ಲವನ್ನ ಮಾಡ್ಕೊಳ್ತಾ ಇದೆ. ಕಾಲೇಜ್ ಗೇಟ್ ಮತ್ತೆ ಹೊರಾಂಗಣದಲ್ಲೇ ಬಾಕ್ಸ್ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳುವಂತಹ ನಿಟ್ಟಿನಲ್ಲಿ ಸಹಜವಾಗಿ ಹೆಚ್ಚು ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದಾಗ ಹೇಗೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋ ಪ್ರಶ್ನೆಗೆ ಇತರೆ ಜಾಗಗಳಲ್ಲಿ ಹೇಗೆ ನೋಡ್ತೀವೋ ಹಾಗೆ ಕಾಲೇಜಿನಲ್ಲೂ ಕೂಡ ಬಾಕ್ಸ್ಗಳ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. 6 ಅಡಿ ಅಂತರದಲ್ಲಿ ವೃತ್ತಗಳನ್ನ ರಚಿಸಿಕೊಂಡಿದ್ದಾರೆ ಕಾಲೇಜ್ಗಳಲ್ಲಿ. ಸೊ ಸರತಿ ಸಾಲಿನಲ್ಲಿ ನಿಲ್ಲಬೇಕು ಅಂದ್ರೂ ಕೂಡ ಮತ್ತೆ ಯಾವುದೇ ವಿಚಾರಕ್ಕಾಗ್ಲಿ ಆ ವೃತ್ತಗಳಲ್ಲೇ ನಿಲ್ಲಬೇಕು. 6 ಅಡಿ ದೂರ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು. ವಿದ್ಯಾರ್ಥಿಗಳ ರಿಪೋರ್ಟ್ ಚೆಕ್ಗಾಗಿ ಗೇಟ್ ಬಳಿಯೇ ಬಾಕ್ಸ್ಗಳನ್ನ ಕೂಡ ಹಾಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಈಗಾಗಲೇ ಹೇಳಿದ್ದಾರೆ ಕಂಪಲ್ಸರಿ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ರಿಪೋರ್ಟ್ ಅನ್ನ ತಗೊಂಡು ಹೋಗಲೇಬೇಕು ಅಂತ. ಸೊ ಅದನ್ನ ಗೇಟ್ನ ಬಳಿ ಚೆಕ್ ಮಾಡ್ತಾರೆ, ಅಲ್ಲಿ ಕೂಡ ಬಾಕ್ಸ್ ಗಳನ್ನ ಹಾಕೊಂಡಿದ್ದಾರೆ. ವಿದ್ಯಾರ್ಥಿಗಳ ರಿಪೋರ್ಟ್ ಅನ್ನ ಚೆಕ್ ಮಾಡಿ ಒಳಗೆ ಬಿಡಬೇಕಾಗಿರೋದ್ರಿಂದ ಸೊ ಕಾಲೇಜ್ ಗೇಟು ಮತ್ತೆ ಗೋಡೆ ರೂಮ್ಗಳಿಗೂ ಕೂಡ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ. ಇಡೀ ಕಾಲೇಜಿನ ಪ್ರಾಂಗಣ ಏನಿದೆ ಅದನ್ನ ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ. ಮಂಗಳವಾರದಿಂದ ಕಾಲೇಜ್ ಓಪನ್ ಆಗ್ತಾ ಇರೋದ್ರಿಂದ ಇಡೀ ಕಾಲೇಜನ್ನ ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ. ಅದು ಗೇಟ್ಗಳು, ಗೋಡೆ, ರೂಮ್ಗಳು, ಪ್ರತಿಯೊಂದು ಜಾಗದಲ್ಲೂ ಕೂಡ ಸ್ಯಾನಿಟೈಸ್ ಆಗ್ತಾ ಇದೆ ಕಾಲೇಜ್. ವಿದ್ಯಾರ್ಥಿಗಳು ಗುಂಪುಗೂಡಬಾರ್ದು ಅಂತ ಈಗಾಗಲೇ ವಿದ್ಯಾರ್ಥಿಗಳಿಗೂ ಕೂಡ ಸಂದೇಶ ಕೊಟ್ಟಿದ್ದಾರೆ. ಸಹಜವಾಗಿ ವಿದ್ಯಾರ್ಥಿಗಳು 9 ತಿಂಗಳಾದ ಬಳಿಕ ಕಾಲೇಜಿಗೆ ಬರ್ತಾ ಇರ್ತಾರೆ. ಹೀಗಾಗಿ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಕೋವಿಡ್ ರಿಪೋರ್ಟ್ ಅನ್ನ ತರಲೇಬೇಕು. ಅವರು ವಾಸಿಸುವಂತಹ ಜಾಗದಲ್ಲಿ ಆ ಏರಿಯಾದಲ್ಲಿ ಏನು ಕೋವಿಡ್ ಟೆಸ್ಟ್ಗೆ ಸಹಜವಾಗಿ ವ್ಯವಸ್ಥೆ ಇರುತ್ತೆ, ಅಲ್ಲೇ ಟೆಸ್ಟ್ ಅನ್ನ ಮಾಡಿಸ್ಕೊಂಡು ರಿಪೋರ್ಟ್ ಅನ್ನ ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಮಂಗಳವಾರ ಕಾಲೇಜಿಗೆ ಬರುವಂತಹ ವಿದ್ಯಾರ್ಥಿಗಳು ತರಲೇಬೇಕಾಗುತ್ತೆ. ಇದು ನಿಯಮ ಇರುವಂಥದ್ದು. ಇದರಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗುವಂತಹ ಚಾನ್ಸಸ್ ಇರೋದಿಲ್ಲ. ತಂದೆ ತಾಯಿಯಿಂದ ಒಪ್ಪಿಗೆ ಪತ್ರ ಕೂಡ ತರಬೇಕು. ಯಾಕಂದ್ರೆ ಪೋಷಕರಿಗೆ ಆತಂಕ ಇರುತ್ತೆ, ಈ ಸಂದರ್ಭದಲ್ಲಿ ಕಳಿಸ್ಬೇಕಾ ಬೇಡವಾ ಅಂತ ಹೇಳಿ. ಹೀಗಾಗಿ ಪೋಷಕರು ನಮ್ಮ ಒಪ್ಪಿಗೆ ಇದೆ ಮಕ್ಕಳು ಕಾಲೇಜ್ಗೆ ಬರೋದಕ್ಕೆ ಅಂತ ಹೇಳಿ ಸಹಿ ಹಾಕಿ ಕೊಡಬೇಕಾಗುತ್ತೆ. ಪ್ರಾರಂಭದಲ್ಲಿ ಪ್ರಾಕ್ಟಿಕಲ್ ಮಾಡಿ ಅದಾದ್ಮೇಲೆ ಥಿಯರಿ ಮಾಡೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಮಾಡ್ಕೊಂಡು ಹೋಗೋದು ಇಲ್ಲಿಂದ ಮುಂದಕ್ಕೆ, ಯಾಕಂದ್ರೆ ಇಷ್ಟು ದಿನ ಕಾಲೇಜ್ ನಡೆದಿಲ್ಲ, ಈಗ ಮಂಗಳವಾರದಿಂದ ಶುರು ಆಗ್ತಾ ಇದೆ ಅಂದ್ರೆ ಹೇಗೆ ಕವರ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲಾನು ಅನ್ನೋ ನಿಟ್ಟಿನಲ್ಲಿ ಕೂಡ ಕಾಲೇಜಿನ ಆಡಳಿತ ಮಂಡಳಿ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಎಲ್ಲ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ನಲ್ಲಿ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ, ಮಂಗಳವಾರ ಓಪನ್ ಆಗ್ಲಿಕ್ಕೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬರೋಣ. 17ರಿಂದ ಕಾಲೇಜುಗಳು ಆರಂಭ. ಹೀಗಾಗಿ ಆ ಕಾಲೇಜು ಆಡಳಿತ ಮಂಡಳಿಯವರು ಈಗಲಿಂದನೇ ಪೂರ್ವ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪೂರ್ವ ಸಿದ್ಧತೆಯಲ್ಲಿ ತೊಡಗಿರ್ತಕ್ಕಂಥದ್ದು. ನಾನು ಪ್ರಸ್ತುತ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಬಳಿ ಇದ್ದೀನಿ. ಇದು ನ್ಯಾಷನಲ್ ಹೈಸ್ಕೂಲು. ನ್ಯಾಷನಲ್ ಹೈಸ್ಕೂಲ್ ಗೇಟ್ ಒಳಗಡೆಯಿಂದಲೂ ಕೂಡ ನ್ಯಾಷನಲ್ ಕಾಲೇಜ್ ಒಳಗಡೆ ಹೋಗ್ಬೋದು. ಯಾಕೆಂತಂದರೆ ಇಲ್ಲಿ ಮೆಟ್ರೋ ಸಂಚಾರ ಇದೆ. ಮೆಟ್ರೋ ಸಂಚಾರ ಇರೋ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಬರೋದಕ್ಕೆ ಅನುಕೂಲ ಆಗುತ್ತೆ ಎಂಬ ನಿಟ್ಟಿನಲ್ಲಿ ನ್ಯಾಷನಲ್ ಹೈಸ್ಕೂಲ್ ಏನಿದೆ ಆ ಒಂದು ಗೇಟ್ ಮುಖಾಂತರವಾಗಿ ನ್ಯಾಷನಲ್ ಕಾಲೇಜ್ ಒಳಗಡೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಬಂದಂಥ ವಿದ್ಯಾರ್ಥಿಗಳ ಒಂದು ರಿಪೋರ್ಟ್ ಚೆಕ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಸರ್ಕಲ್ಗಳನ್ನು ಹಾಕಿರ್ತಕ್ಕಂಥದ್ದು. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೋಸ್ಕರ ಸುಮಾರು 4 ಅಡಿ 3 ಅಡಿ ಅಂತರದಲ್ಲಿ ಸರ್ಕಲ್ಗಳನ್ನು ಹಾಕಿ ಈಗಾಗಲೇ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಏಕೆಂತಂದರೆ ಅವರು ಕಾಲೇಜು ಒಳಗಡೆ ಬರಬೇಕಾದ್ರೆ ಗುಂಪು ಗೂಡಿ ಬರಬಾರ್ದು, ಅವರು ನೀಟಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಬರಬೇಕು. ಜೊತೆಗೆ ಈಗಾಗಲೇ ಅವರು ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಂಡು ಕಾಲೇಜು ಒಳಗಡೆ ಬರಬೇಕು. ಹಾಗಾಗಿ ಅವರು ಯಾವ ಕಡೆಯಿಂದ ಕೋವಿಡ್ ಟೆಸ್ಟ್ ಮಾಡಿಸಿದ್ದಾರೆ ಅದನ್ನು ಚೆಕ್ ಮಾಡುವ ನಿಟ್ಟಿನಲ್ಲಿ ಸರ್ಕಲ್ಗಳನ್ನು ಹಾಕಿದ್ದಾರೆ. ಜೊತೆಗೆ ಈಗ ಸ್ಯಾನಿಟೈಸ್ ಕೂಡ ಮಾಡ್ತಾ ಇದ್ದಾರೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸ್ಯಾನಿಟೈಸ್ ಮಾಡಿ ಸ್ವಚ್ಛಗೊಳಿಸ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೇವಲ ಇನ್ನು 3 ದಿನಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು ಕಾಲೇಜು ಆರಂಭ ಮಾಡೋದಕ್ಕೋಸ್ಕರ. ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಪೂರ್ವ ತಯಾರಿಯನ್ನು, ಪೂರ್ವ ಸಿದ್ಧತೆಯನ್ನು ಆಡಳಿತ ಮಂಡಳಿಯವರು ಮಾಡ್ತಾ ಇರ್ತಕ್ಕಂಥದ್ದು. ಗೋಡೆಗಳಿಗೆ ಸ್ಯಾನಿಟೈಸ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಕ್ಲಾಸ್ ರೂಮ್ ಒಳಗಡೆ ಕೂಡ ಸ್ಯಾನಿಟೈಸ್ ಈಗಾಗಲೇ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನ್ಯಾಷನಲ್ ಕಾಲೇಜ್ನಲ್ಲಿ ಯಾವ ರೀತಿಯಾದಂಥ ಸಿದ್ಧತೆ ಆಗಿದೆ ಅಂತ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ನ್ಯಾಷನಲ್ ಕಾಲೇಜ್ನ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಅಂತ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ ಸರ್. ಈಗಾಗಲೇ ಪೂರ್ವ ತಯಾರಿ ಆಗಿದೆ, ಯಾವ ರೀತಿ ಆಗಿದೆ ಪೂರ್ವ ಸಿದ್ಧತೆ ಏನು ಸರ್?
ಸರ್, ಈಗಾಗಲೇ ನಮ್ಮ ಹೈಯರ್ ಎಜುಕೇಷನ್ ಮತ್ತು BBMP ಹೆಲ್ತ್ ಡಿಪಾರ್ಟ್ಮೆಂಟಿಂದ ಏನು ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ ಪ್ರಕಾರ ನಾವು ಈಗಾಗಲೇ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈಗಾಗಲೇ ನಮಗೆ ಆರ್ಡರ್ ಬಂದು 4 ದಿನ ಆಗಿದೆ. ಅದಕ್ಕೆ ಮುಂಚೆ ನಮ್ಮ ಪ್ರಾಂಶುಪಾಲರು ಮತ್ತು ಆಡಳಿತ ಮಂಡಳಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಈಗಾಗಲೇ ಮೈಲನ್ನು ಮಾಡಿದ್ದೀವಿ ಮತ್ತು ಅವರಿಗೆ ನೋಟಿಸನ್ನು ಕಳಿಸ್ಕೊಟ್ಟಿದ್ದೀವಿ. ಅವ್ರು ಬರಬೇಕಾದ್ರೆ ಒಂದು ಪೇರೆಂಟ್ಸ್ ಕನ್ಸೆಂಟ್ ಲೆಟರ್ ಇರಬೇಕು. ಅದರ ಜೊತೆಗೆ ಅವ್ರು ಕೋವಿಡ್ ಟೆಸ್ಟ್ ಆಗಿ ಅದನ್ನು ನೆಗೆಟಿವ್ ರಿಪೋರ್ಟನ್ನು ತೊಗೊಂಡು ಬರಬೇಕು ಅನ್ನೋದು ರೂಲ್ ಇದೆ. ಅದು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ರೂಲ್ ಇದೆ. 3 ದಿನ ರಜೆ ಇರೋದ್ರಿಂದ ಆ 3 ದಿನಗಳ ಕಾಲ ನಾವು ಏನಾಗುತ್ತೆ ಅಂದರೆ ಯಾರೂ ಓಡಾಡಲ್ಲ ಇಲ್ಲಿ. ಸೊ ಅದನ್ನು 0 ವೈರಸ್ ಮಾಡಬೇಕು ಅಂತೇಳಿ ನಾವು ಪ್ಲ್ಯಾನನ್ನು ಮಾಡಿದ್ದೀವಿ. ಈಗಾಗಲೇ ಸ್ಯಾನಿಟೈಸನ್ನು ಮಾಡಿಸ್ಕೊಳ್ತಾ ಇದ್ದೀವಿ. ಸರ್ಕಲ್ಗಳನ್ನು ಹಾಕಿರೋದು ನೋಡಿದ್ವಿ. ಸರ್ಕಲ್ಗಳ ಗೇಟ್ ಮುಂಭಾಗದಲ್ಲಿ ಮತ್ತು ಕ್ಲಾಸ್ ರೂಮ್ ಒಳಗಡೆ ಹಾಕಿದ್ದಾರೆ. ಈಗ ಹೌದು ಸರ್, ಕ್ಲಾಸ್ ರೂಮ್ ಒಳಗಡೆ ಹಾಕಿಲ್ಲ, ನಾವೆಲ್ಲ ಕಾರಿಡಾರ್ಸ್ಗಳಲ್ಲಿ ಮಾಡ್ಕೊಂಡಿದ್ದೀವಿ ಸರ್. ಯಾಕೆಂದರೆ ಕ್ಲಾಸ್ ರೂಮಲ್ಲಿ ನಾವು ಈಗಾಗಲೇ ಅವ್ರಿಗೆ ಒಂದು ತರಗತಿಯಲ್ಲಿ 20ರಿಂದ 25 ಜನಕ್ಕೆ ಮಾತ್ರ ಪ್ರಾವಿಷನ್ ಮಾಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಒಂದು ಡೆಸ್ಕಲ್ಲಿ 2 ಇರ್ತಾರೆ. ಅವರು ಹೊರಗಡೆ ಬಂದ ತಕ್ಷಣ ನಿಂತ್ಕೊಳ್ಳಿಕ್ಕೆ ಕಾರಿಡಾರ್ಗಳಲ್ಲಿ ಅವ್ರಿಗೆ ಬಾಕ್ಸ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಫ್ರೀ ಟೈಮಲ್ಲಿ ಕಾರಿಡಾರ್ಗಳಲ್ಲಿ ಅವರಿಗೆ ಬಾಕ್ಸ್ ವ್ಯವಸ್ಥೆ, ಅಂದರೆ ಗುಂಪು ಕೂಡಬಾರ್ದು, ಸಾಮಾಜಿಕ ಅಂತರ ಕಾಯ್ಕೊಳ್ಬೇಕು ಅಂತ ಎಲ್ಲೆಲ್ಲಿ ಫ್ರೀ ಟೈಮಲ್ಲಿ ಅವರು ಕುತ್ಕೊಳ್ತಾರೆ ಎದ್ದೇಳ್ತಾರೋ ಅಂತಹ ಜಾಗಗಳಲ್ಲಿ ಬಾಕ್ಸ್ ಹಾಕಿರೋದು. ಊಟ ಮಾಡ್ತಕ್ಕಂಥದ್ದು ಅಥವಾ ಏನು ನಮಗೆ ಫ್ರೀ ಝೋನ್ ಇದೆ, ಅಲ್ಲಿ ನಿಂತ್ಕೊಳ್ತಾರೆ. ಪೀರಿಯಡ್ಸ್ ಮುಗಿದಾಗ ಅಥವಾ ಕ್ಲಾಸ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಬಂದು ನಿಂತ್ಕೊಂಡಿರ್ತಾರೆ. ಸೊ ಅಂಥ ಜಾಗಗಳಲ್ಲಿ ನಾವು ಅವ್ರಿಗೆ ಬಾಕ್ಸ್ಗಳ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಯೂಶಲಿ ಒಂದು 4ರಿಂದ 6 ಅಡಿ ಅಂತರದಲ್ಲಿ ಬಾಕ್ಸ್ ವ್ಯವಸ್ಥೆ ಮಾಡಿ ಅದರಲ್ಲಿ ನಿಂತ್ಕೊಳ್ಳೋಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಟೀಚರ್ಸ್ ಎಲ್ಲ ಕೋವಿಡ್ ಟೆಸ್ಟ್ ಆಗಿದೆ? ಹೌದು ಸರ್, ಈಗ ಆಲ್ರೆಡಿ 90% ನಮ್ಮಲ್ಲಿ ಕೋವಿಡ್ ಟೆಸ್ಟ್ ಆಗಿದೆ. ಎಲ್ಲರದ್ದು ರಿಪೋರ್ಟ್ ಬರ್ತಾ ಇದೆ. ಸೊ ಆ ರಿಪೋರ್ಟ್ ಬಂದು ಯಾರು ಮಾಡಿಸಿಲ್ಲ ಅವ್ರಿಗೆ ನಾವು ಪ್ರಿನ್ಸಿಪಾಲ್ ಡೈರೆಕ್ಟ್ ಮಾಡಿದ್ದಾರೆ, ಮಾಡಿಸ್ಕೊಂಡು ಆ ರಿಪೋರ್ಟ್ನ ತಂದು ನಮಗೆ ಸಬ್ಮಿಟ್ ಮಾಡಬೇಕು. ಎಸ್, ಇದು ಬಸವನಗುಡಿಯ ನ್ಯಾಷನಲ್ ಕಾಲೇಜಿನ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಅಂತ ಪ್ರಕಾಶ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಲೋಕೇಶ್ ಕೊಡಗಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಗಮನಿಸ್ತಾ ಇದ್ರೆ ಇನ್ನು 2 ದಿನ ಮಾತ್ರ ಬಾಕಿ ಇರೋದ್ರಿಂದ ಡಿಗ್ರಿ ಕಾಲೇಜ್ಗಳು ಓಪನ್ ಆಗೋದಕ್ಕೆ ಈ ರೀತಿಯ ಸಿದ್ಧತೆಗಳನ್ನ ಕಾಲೇಜಿನ ಮಂಡಳಿ ಕೂಡ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಸಿದ್ಧತೆಗಳು ಬೇಕಾಗಿದೆ. 9 ತಿಂಗಳಿಂದ ಕಾಲೇಜ್ಗಳೇ ನಡೆದಿಲ್ಲ, ತರಗತಿಗಳು ನಡೆದಿಲ್ಲ. ಇದು ಬೆಂಗಳೂರಲ್ಲಿ ಹೀಗಾದ್ರೆ ಇನ್ನು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದೇ ರೀತಿ ಡಿಗ್ರಿ ಕಾಲೇಜ್ ಓಪನ್ ಮಾಡಲಿಕ್ಕೆ ಸಿದ್ಧತೆಗಳು ನಡೀತಾ ಇದೆ.